ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಷಯದಲ್ಲಿ ನಾನು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಅಂತಂದ್ರೆ, ಇವತ್ತು ನಿಮ್ಗೆ ಏನಂತಂದ್ರೆ ಒಂದು ಕಿವಿಲ್ ಕಂಪನಿ ಒಂದು ನೆಕ್ ಬ್ಯಾಂಡ್ ಬಗ್ಗೆ ರಿವ್ಯೂ ಮಾಡಕ್ ಬಂದಿದ್ದೀನಿ. ಯಾಕೆ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ, ಹಾನೆಸ್ಟ್ ಆಗಿ ಈ ಒಂದು ನೆಕ್ ಬ್ಯಾಂಡ್ ನಾನು ಸಿನ್ಸ್ ಒಂದು 20 ದಿನ ನಾನು ಯೂಸ್ ಮಾಡಿ, ಅದಾದ ನಂತರ ಇದರ ಒಂದು ಅನ್ಬಾಕ್ಸಿಂಗ್ ಆದ್ಮೇಲೆ ನಿಮ್ಗೆ ನೋಡಿ, ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಈ ಒಂದು ನೆಕ್ ಬ್ಯಾಂಡ್ ನೋಡೋದಕ್ಕೆ ಈ ರೀತಿ ಕಂಡು ಬರ್ತದೆ. ಈ ಒಂದು ನೆಕ್ ಬ್ಯಾಂಡ್ ನಲ್ಲಿ ನಿಮ್ಗೆ ಏನಪ್ಪಾ ಒಂದು ಬೆನಿಫಿಟ್ ಏನಂತಂದ್ರೆ, ಇದು ಒಂದು ಲೈಟ್ ವೇಟ್ ನೆಕ್ ಬ್ಯಾಂಡ್ ಆಗಿರ್ತದೆ. ಎಲ್ಲಾ ಕಂಪನಿಯವರು ನೀಡಿರುತ್ತೆ ಒಂದು ನೆಕ್ ಬ್ಯಾಂಡ್ ಲೈಟ್ ವೇಟ್ ಆಗಿರುತ್ತೆ. ಮತ್ತೆ ಇದ್ರಲ್ಲಿ ಏನಂತಂದ್ರೆ ಒಂದು ಟೆಕ್ಸ್ಚರ್ ಡಿಸೈನ್ ನೀವು ನೋಡಬಹುದು. ಇದ್ರಲ್ಲಿ ಏನಂತಂದ್ರೆ ಒಂದು ಕ್ರ್ಯಾಕ್ ಟೆಕ್ಸ್ಚರ್ ಡಿಸೈನ್ ಜೊತೆಗೆ ನಿಮ್ಗೆ ಬರ್ತದೆ ರಫ್ ಟೈಪ್ ಅಲ್ಲಿ ಒಂದು ವೈರ್ ಇರ್ತದೆ. ನಿಮ್ಗೆ ಈ ಒಂದು ನೆಕ್ ಬ್ಯಾಂಡ್ ಲೈಟ್ ವೇಟ್ ಆಗಿರೋದ್ರಿಂದ ಇದು ತೊಂದರೆ ಆಗೋದಿಲ್ಲ, ನೆಕ್ ನಲ್ಲಿ ಹಾಕಿರುತ್ತ ಒಂದು ಟೀಲೇ ಆಗೋದಿಲ್ಲ. ಮತ್ತೆ ಈ ಒಂದು ನೆಕ್ ಬ್ಯಾಂಡ್ ಕಂಪನಿ ಹೇಳೋ ಪ್ರಕಾರ ಒಂದು 16 ಅವರ್ ನ ಬ್ಯಾಕಪ್ ಅಂತಂದ್ರೆ ನಿಮ್ಗೆ ಒಂದು ಸಿಂಗಲ್ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಆಗಿ ನಿಮ್ಗೆ ಒಂದು 2 ದಿನ ಬರುತ್ತೆ. ನಾರ್ಮಲ್ ಯೂಸ್ ಮಾಡಿದ್ರೆ ನೀವು ಒನ್ ಡೇ ಏನಾದ್ರು ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಆಗಿ ನಿಮ್ಗೆ ಒನ್ ಡೇ ಮೇಲೆ ನಿಮ್ಗೆ ಇನ್ನೊಂದು 40% ಆಫ್ ಬ್ಯಾಟ್ರಿ ಈ ಒಂದು ನೆಕ್ ಬ್ಯಾಂಡ್ ನಲ್ಲಿ ಇರುತ್ತೆ. ಮತ್ತೆ ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ಒಂದು ಸೌಂಡ್ ಅಂತ ಬಂದಾಗ ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ಒಂದು 20-30% ನಲ್ಲಿ ನಿಮ್ಗೆ ಸೌಂಡ್ ನೀಟ್ ಕ್ಲಿಯರ್ ಆಗಿ ಕೇಳುತ್ತೆ. ಮತ್ತೆ ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ಒಂದು ಸೌಂಡ್ ಜಾಸ್ತಿ ಮಾಡಿದಾಗ ಫುಲ್ ವಾಲ್ಯೂಮ್ ನಲ್ಲೂ ಕೇಳಿದಾಗ ಈ ಒಂದು ನೆಕ್ ಬ್ಯಾಂಡ್ ನ ಸ್ಪೀಕರ್ಸ್ ಗಳು ಏನಿದೆ, ಈ ಒಂದು 4 ಡ್ರೈವ್ ಸ್ಪೀಕರ್ಸ್ ಏನಿದೆ, ಈ ಒಂದು ಡ್ರೈವರ್ ನಲ್ಲಿ ನಿಮ್ಗೆ ಏನಂತಂದ್ರೆ ಒಂದು ಇರಿಟೇಷನ್ ಆಗೋದಿಲ್ಲ. ನೀವು ಫುಲ್ ವಾಲ್ಯೂಮ್ ಇಟ್ಕೊಂಡು ಕೇಳೋದು ನಿಮ್ಗೆ ಏನಂತಂದ್ರೆ ಒಂದು ಇದಿರುತ್ತೆ. ಮತ್ತೆ ಇದರಲ್ಲಿ ಒಂದು ಬೇಸ್ ಮತ್ತೆ ಟರ್ಬಲ್ ಮಿಡ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದರಲ್ಲಿ ಬೇಸ್ ಮೀಡಿಯಂ ಆಗಿರುತ್ತೆ. ಯಾಕಂತಂದ್ರೆ ಇದು ಬ್ಯಾಟ್ರಿ ಓರಿಯೆಂಟೆಡ್ ಡಿವೈಸ್ ಆಗಿರೋದ್ರಿಂದ ಇದರಲ್ಲಿ ಒಂದು ಬೇಸ್ ಮೀಡಿಯಂ ಬೇಸ್ ಇರುತ್ತೆ. ಮತ್ತೆ ನಿಮ್ಗೆ ಟರ್ಬಲ್ ಅಂತಂದಾಗ ಇದರಲ್ಲಿ ಒಂಥರ ಕ್ರಿಸ್ಪಿ ಟೈಪ್ ಅಲ್ಲಿ ಟರ್ಬಲ್ ಇಲ್ಲ, ಬಟ್ ಇದು ಒಂಥರ ಚೆನ್ನಾಗೇ ಇದೆ. ಅಂತಂದ್ರೆ ನಿಮ್ಗೆ ಫುಲ್ ವಾಲ್ಯೂಮ್ ಕೊಟ್ಟಾಗ ಕೂಡ ನಿಮ್ಗೆ ಏನೂ ಆಗೋದಿಲ್ಲ. ಈ ಒಂದು ರಿವ್ಯೂ ಏನಂತಂದ್ರೆ, ನಾನು ಕಂಟಿನ್ಯೂಸ್ ಆಗಿ ಇದನ್ನ ಯೂಸೇಜ್ ಮಾಡಿದ್ಮೇಲೆ ಕೊಡ್ತಿರುವಂತ ರಿವ್ಯೂ ಇದಾಗಿರ್ತದೆ. ಈ ಒಂದು ನೆಕ್ ಬ್ಯಾಂಡ್ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಕಂಪನಿಯ ಒಂದು ಲಿಂಕ್ ಕೊಟ್ಟಿರ್ತೀನಿ. ನೀವೇನಂದ್ರೆ ಡೀಲರ್ಶಿಪ್ ಆಗಿ ನೀವೇನಂದ್ರೆ ಸೇಲ್ ಮಾಡ್ಬೇಕು ಅಂತಂದ್ರೆ ಕೂಡ ಇದನ್ನ ಸೇಲ್ ಮಾಡಬಹುದು. ಇದು ಏನಂತಂದ್ರೆ ಒಂದು ರಿವ್ಯೂಗೋಸ್ಕರ ಕೊಟ್ಟಿರೋ ರಿವ್ಯೂ ಯೂನಿಟ್ ಆಗಿರ್ತದೆ. ಕಂಪ್ನಿ ಕಡೆಯಿಂದ ನನ್ನ ಒಂದು ಫಸ್ಟ್ ರಿವ್ಯೂ ಯೂನಿಟ್ ಆಗಿರ್ತದೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಗೆ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.